ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ಶಂಕರ್ ಅಂತ. ಸುಮುಖ ಮೊಬಿಲಿಟಿ ಮಹೇಂದ್ರ ಶೋರೂಮ್ ಸರ್, ಇದು ರಾಜಾಜಿನಗರ್ ಬ್ರಾಂಚ್. ಓಕೆ, ಯಾವ ಗಾಡಿ ಸರ್ ಇದು? ಸರ್ ಚೀತೋ ಸ್ಟ್ರಾಂಗ್ ಅಂತ ನಮ್ದು ವೆಹಿಕಲ್ ಬರ್ತಾ ಇದೆ. ಸೊ ಇದ್ರಲ್ಲಿ 4 ಟೈಪ್ಸ್ ವೆಹಿಕಲ್ ಬರುತ್ತೆ. ಸೊ ಫಸ್ಟ್ ಒಂದು ಡೀಸೆಲ್ ವೆಹಿಕಲ್, ಸೆಕೆಂಡ್ ಪೆಟ್ರೋಲ್ ವೆಹಿಕಲ್, ಥರ್ಡ್ ಒನ್ ಬಂದು CNG ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ನಮಗೆ ಅವೈಲಬಿಲಿಟಿ ಸಿಗುತ್ತೆ. ಸೊ ಮೊದಲಿಗೆ ನಾನು ಚೀತೋ ಸ್ಟ್ರಾಂಗ್ ಡೀಸೆಲ್ ವೆಹಿಕಲ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸರ್. ಬನ್ನಿ ಸರ್ ಈ ಕಡೆ. ಫಸ್ಟ್ ಬಂದು ಕ್ಲಸ್ಟರ್ ಬಗ್ಗೆ ಇಂಡಿಕೇಟರ್. ಸೊ ನಿಮಗೆ ಆರಾಮಾಗಿ ಅರ್ಥ ಆಗುತ್ತೆ. ನಿಮಗೆ ಸೀಟ್ಸ್ ಇದೆ. ಮತ್ತೆ ಕ್ಲಸ್ಟರ್ ಕೂಡ ನಿಮಗೆ ತೋರಿಸ್ತೀನಿ. ಕ್ಲಸ್ಟರ್ ಅಲ್ಲಿ ನಿಮಗೆ ಏನೇನು ಬರುತ್ತೆ, ಯಾವ ಕೀ ಆನ್ ಮಾಡ್ತಿದ್ದೀವಿ. ಸೊ ಕೀ ಆನ್ ಮಾಡಿದ್ರೆ ಕಿಲೋಮೀಟರ್ ಬರುತ್ತೆ, ಡೀಸೆಲ್ ಕೆಪಾಸಿಟಿ ಎಷ್ಟಿದೆ, ಓಕೆ, ನಿಮಗೆ ಟೋಟಲ್ ಡೀಟೇಲ್ಸ್ ಇದರಲ್ಲೇ ಕ್ಲಸ್ಟರ್ಲಿ ಬರುತ್ತೆ ಸರ್. ಎಲ್ಲ ಇದೆಲ್ಲ ತೋರಿಸ್ತಿದೆ. ಪ್ರತಿಯೊಂದು ಮಾಹಿತಿನ ಇದರಲ್ಲಿ ನಾವು ಪಡಿಬಹುದು ಸರ್. ಓಕೆ ಸರ್. ಓಕೆ, ಅದು ರೆಡ್ ಎಲ್ಲ ಬರ್ತಲ್ಲ, ಏನ್ ಸರ್ ಅದಲ್ಲ, ಏನು ಇಂಡಿಕೇಟರ್ ಅದು? ರೆಡ್ ಬಂದು ನಿಮ್ಗೆ ಒಂದು ಬ್ಯಾಟ್ರಿ ಡೀಟೇಲ್ಸ್ ತೋರಿಸುತ್ತೆ. ವೆಹಿಕಲ್ ಸ್ಟಾರ್ಟ್ ಆದ್ರೆ ಆಫ್ ಆಗುತ್ತೆ. Okay. ರೌಂಡ್ ಇರೋದು ಬಂದು ನಿಮ್ಗೆ ಪಾರ್ಕಿಂಗ್ ಇದು ಇಳಿಸಿದ್ರೆ, parking. ಇಳಿಸಿದ್ರೆ Okay. ಪಾರ್ಕಿಂಗ್ ಹೋಗುತ್ತೆ. ವೆಹಿಕಲ್ ನಾವು ಸ್ಟಾರ್ಟ್ ಮಾಡಿದ್ರೆ ಸೊ ಎಲ್ಲ ಆನ್ ಆಗಿದ್ದಾಗ ಅದು ಮಾತ್ರ ತೋರಿಸ್ತೀವಿ. ಒಂದ್ಸರಿ ಸೆಲ್ಫ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದು ಹೋಗುತ್ತೆ. ಸೊ ವೆಹಿಕಲ್ ನೋಡಿ ಸರ್, ಡ್ಯಾಶ್ ಬೋರ್ಡ್ ಆ ತರ ಬರುತ್ತೆ. ಸೊ ಇದು ಕಟಿಂಗ್ ಸ್ಟೇರಿಂಗ್ ಅಂತ ಬರುತ್ತೆ. ನಿಮಗೆ ಕಟಿಂಗ್ ಈಸಿಗೆ ಟರ್ನ್ ಮಾಡುತ್ತೆ. ಓಕೆ, ಗೇರ್ ಎಲ್ಲ ಈಗ ಮೊದಲು ಚೇಂಜ್ ಆಗಿದೆ, ಈಗ ಸಂಪೂರ್ಣ ಚೇಂಜ್ ಆಗಿದೆ. ಇದನ್ನ ಅಪ್ಡೇಟ್ ತುಂಬಾನೇ ಆಗಿದೆ. ಈಸಿಗೆ ಏನೋ ಪುಷ್ ಮಾಡುವ ಸರ್. ಫಸ್ಟ್ ತುಂಬಾ ರಫ್ ಇರಲ್ಲ ಸರ್, ತುಂಬಾ ಈಸಿ ಇರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ತುಂಬಾ ಸ್ಮೂತ್ ಕಾರ್ ತರ ಮಾಡ್ಬಿಟ್ಟಿದ್ರೆ. ಕಾರ್ ತರ ಸರ್, ಲೈಕ್ ಕಾರೇ ಸರ್ ಇದು. ವೆಹಿಕಲ್ ಓಕೆ, ಇನ್ನು ಅದು ಡ್ಯಾಶ್ ಬೋರ್ಡ್ ಸರ್ ಆ ಕಡೆ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ಸೊ ಗ್ಲೋ ಬಾಕ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಕಂಪನಿಯವರು. ಓಕೆ, ಸೊ ಗ್ಲೋ ಬಾಕ್ಸ್ ಕೂಡ ಇದೆ. ನಿಮಗೆ ಡಾಕ್ಯುಮೆಂಟರಿ ಇರ್ಬೋದು, ನಿಮ್ಮ ಮೊಬೈಲ್ ಇರ್ಬೋದು, ಪ್ರತಿಯೊಂದು ಇಟ್ಕೋಬಹುದು. ಸೊ ನಿಮಗೆ ಮೊಬೈಲ್ ಚಾರ್ಜಿಂಗ್ ಕೂಡ ಒಂದು 12 ವಾಟ್ಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪೋರ್ಟ್ ಇದೆ. ಇನ್ನ ವಿಂಡೋ ಇದು ಮಿರರ್ ಎಲ್ಲ ಆಟೋಮೆಟಿಕ್ ಅಲ್ಲ, ಇಲ್ಲ ಮ್ಯಾನ್ಯುವಲ್? ಮ್ಯಾನ್ಯುವಲ್ ಬರುತ್ತೆ. ಓಕೆ, ಮ್ಯಾನ್ಯುವಲ್. ಓಕೆ, ಇದು ಡ್ರೈವರ್ ಪ್ಲಸ್ 1 ಸೀಟ್ ಕೆಪಾಸಿಟಿ ಅಲ್ಲ ಸರ್? ಹೌದು ಸರ್, D+1 ಡ್ರೈವರ್ ಪ್ಲಸ್ ಡ್ರೈವರ್ ಒಬ್ರು ಕೂತ್ಕೋಬಹುದು, RTO ಪರ್ಮಿಷನ್. ಓಕೆ ಸರ್, ಇದೇನು ಸರ್ ಇದು? ಸರ್ ಹೆಡ್ ಲೈಟ್ ಸರ್, ಇದು ಹೆಡ್ ಲೈಟ್ ನಿಮಗೆ 0 ಅಥವಾ 1 ಅಡ್ಜಸ್ಟಬಲ್ ಮಾಡ್ಕೋಬಹುದು ಸರ್. ಅಡ್ಜಸ್ಟಬಲ್ ಮಾಡ್ಕೋಬಹುದು. ಇನ್ನು ಆ ಕಡೆ ಬಂದು ರೈಟ್ ಇಂಡಿಕೇಟರ್ ಮತ್ತೆ ಇದೆಲ್ಲ 4-ವೇ ಪಾರ್ಕಿಂಗ್ ಬಟನ್ ಇಲ್ಲೇ ಬರುತ್ತೆ. ಅಲ್ಲಿ ಬರುತ್ತೆ. ಓಕೆ, ಇಂಡಿಕೇಟರ್ ಆನ್ ಬರುತ್ತೆ, ಆರನ್ ಅಲ್ಲಿ ಬರುತ್ತೆ. ಸೊ ಲೆಫ್ಟ್ ರೈಟ್ ಇಂಡಿಕೇಟರ್ ಬರುತ್ತೆ, ಅದು ವೈಫ್ ಬರುತ್ತೆ. ಓಕೆ ಸರ್. ಇನ್ನು ವೀಲ್ ಸೈಜ್ ಎಷ್ಟು ಸರ್ ಇದು? 12 ಇಂಚಸ್ ರೇಡಿಯಲ್ ಬರುತ್ತೆ ಸರ್. ಓಕೆ ಸರ್. ಬ್ಯಾಕು ಸೇಮಾ? ಬ್ಯಾಕ್ ಸೇಮ್ ಬರುತ್ತೆ ನಿಮಗೆ. ಓ, ಬ್ಯಾಕು ಸೇಮ್ ಬರುತ್ತೆ. ಓಕೆ, ಸ್ಟೆಪ್ನಿ ಇಲ್ಲ ಸರ್ ಮೋಲ್ಟ್ ಆಗೋದು? ಸ್ಟೆಪ್ ನ ಇಲ್ಲೇ ಮೌಂಟ್ ಮಾಡಿದ್ರೆ Okay. ನೀವು ಲಾಕ್ ಹೋಗೋದು ಕೂಡ ಮಾಡ್ಕೋಬಹುದು. ಇನ್ನು ಡೀಸೆಲ್ ಟ್ಯಾಂಕ್ ಇದೆ ಸರ್, 10 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಸರ್. 10 ಲೀಟರ್ 10 ಲೀಟರ್ ಬರುತ್ತೆ. ಓಕೆ, ಇನ್ನು ಇಂಜಿನ್ ಎಲ್ಲಿ ಮೋಲ್ಟ್ ಆಗಿದೆ ಸರ್ ಇದು? ವೀಲ್ ಸ್ಪಾನರ್ ಮತ್ತೆ ಇದರಲ್ಲೇ ಓಪನ್ ಕೂಲ್ ಕೂಡ ಯೂಸ್ ಆಗುತ್ತೆ. ಇದನ್ನ ಜಸ್ಟ್ ರಿಮೂವ್ ಮಾಡಿದ್ರೆ Okay. ಓಪನ್ ಆಗುತ್ತೆ, ಇಂಜಿನ್ ಬರುತ್ತೆ. ಇದನ್ನ ರಿಮೂವ್ ಮಾಡಿ ಓಕೆ ಫಿಕ್ಸ್ ಮಾಡ್ಲಿಕ್ಕೆ ನಮ್ಮ ಪಡೆ ಏನು ಮಾಡೋದು, ಇಲ್ಲಿ ಇಂಜಿನ್ ಮಾಡಬಹುದು. ಓಕೆ, ಇನ್ಬಿಲ್ಟ್ ಇರಲ್ಲ ಸರ್, ತುಂಬಾ ಈಸಿಗೆ ಸರ್ವಿಸ್ ಕೂಡ ಮಾಡಬಹುದು. ಓಕೆ ಸರ್. ಇದು ಇಂಜಿನ್ BS4 BS6 ಸರ್ ಇದು? ಸರ್ BS6 ಸರ್. ಈ ಸೆನ್ಸರ್ ಇದೆಲ್ಲ ಸರ್ ಸೆನ್ಸರ್ ಸರ್ ನಿಮಗೆ ಎಷ್ಟು ಡೀಸೆಲ್ ಟ್ಯಾಂಕ್ ಎಷ್ಟು ತೋರಿಸಿಗೆ ಸೆನ್ಸರ್ ಬರುತ್ತೆ. ಓಕೆ, ಅದು ಬ್ರೇಕಿಂಗ್ ಅಪ್ಲೈ ಮಾಡಿದಾಗ ಬ್ರೇಕ್ ಬರುತ್ತಲ್ಲ, ಅದು ಬರುತ್ತೆ. ಅದು ಸಣ್ಣ ಪುಟ್ಟ ಸೆನ್ಸರ್ ಇದೆ, ಸಂಪೂರ್ಣ ಸೆನ್ಸರ್ ಬರಲ್ಲ ಸರ್. ಓಕೆ, ನಿಮಗೆ ಡೀಸೆಲ್ ಇಂಜಿನ್ ಬರೋದ್ರಿಂದ ಬರಲ್ಲ ಸರ್. ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಸ್ವಲ್ಪ ನಿಮಗೆ ಸೆನ್ಸರ್ಸ್ ಬರುತ್ತೆ. ಇದು ಮಿಡ್ಲು? ಹೌದು ಸರ್, ಮಿಡ್ಲ್ ವೆಹಿಕಲ್. ಮಿಡ್ಲ್ ವೆಹಿಕಲ್. ಓಕೆ ಸರ್, ಹಾಕ್ಬಿಡಿ ಸರ್. ಇನ್ನು ಗಾಡಿ ಇದು ಸೈಜ್ ಏನು ಬರುತ್ತೆ ಸರ್ ಇದು? 4 ಫೀಟ್ ಬರುತ್ತೆ. ಹಿಂಗೆ 7.4. 4 ಫೀಟ್ ಬರುತ್ತೆ. ಓಕೆ, ಈಗ ಅಗಲ ಬಂದು 4.9 ಬರುತ್ತೆ ಸರ್. 4.9. ಓಪನ್ ಆಗುತ್ತೆ.
ಓಕೆ ಲಾಕ್ ಆಗೋಯ್ತು. ಓಕೆ ಸರ್, ಇನ್ನು ಇದು ಲೋಡಿಂಗ್ ಕೆಪಾಸಿಟಿ ಎಷ್ಟು ಇದೆ ಸರ್? 815 ಬರುತ್ತೆ ನಿಮಗೆ RTO ಪಾಸಿಂಗ್. RTO ಪಾಸಿಂಗ್ ಈಗ ಕಸ್ಟಮರ್ ಎಷ್ಟು ಆಗ್ತಾರೆ ಈಗ ಪ್ರೆಸೆಂಟ್ ಆಗ್ತಾರೆ? ಕಸ್ಟಮರ್ಸ್ಗೆ ನಾವು 1.5 ಟನ್ ಹೇಳಿದ್ರೆ ಅವರು ಅನ್ನ ಜಾಸ್ತಿ ಕೂಡ ಈಗ 1.5 2 ಟನ್ ತನಕ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು 1.5 ಟನ್ ಯೂಸ್ ಮಾಡಿದ್ದೀವಿ. ಓಕೆ 1.5 ಟನ್ ಯೂಸ್ ಮಾಡಿದ್ರೆ 1 ಟನ್ ಮಾಡ್ತಾ ಇದ್ರೆ ಒಳ್ಳೆ ಬೆಲೆ. ಎಷ್ಟು ಬರುತ್ತೆ ಸರ್ ಮೈಲೇಜ್? ಸರ್ ವಿತ್ ಲೋಡ್ ಅಲ್ಲಿ ನಿಮಗೆ 27 to 28 ಬರ್ತಾ ಇದೆ ಲಾಂಗ್ ಅಲ್ಲಿ ಬಂದು ನಿಮಗೆ 25 to 26 ಬರುತ್ತೆ. ಈಗ ಖಾಲಿ ಗಾಡಿ ಎಷ್ಟು ಬರ್ಬೋದು ಸರ್ ಅಲ್ಲ? ಸೊ ಖಾಲಿ ಗಾಡಿ ನೀವು ಆಲ್ಮೋಸ್ಟ್ ನಿಮಗೆ ಸಿಟಿ ನಿಮಗೆ ಒಂದು 28 29 ತನಕ ಬರುತ್ತೆ. ಈಗ ಕಂಪನಿ ಎಷ್ಟು ಕೊಟ್ಟಿರೋದು ನಿಮಗೆ ಮೈಲೇಜ್ ಇದು? ಕಂಪನಿಯಿಂದ ನಮಗೆ 32 ಇದೆ ಸರ್. ಡೀಸೆಲ್ ವೆಹಿಕಲ್ 32 ಇದೆ. 32 ಈಗ ನಾವು 2 ವೀಲರ್ ಮೈಲೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ ಗೆ. ಓಕೆ ಸರ್, ಇನ್ನ ಇದು ಬಾಡಿ ಎಲ್ಲ ಕಟ್ಟಬೇಕು ಅಂದ್ರೆ ನೀವು ನಿಮ್ಮಲ್ಲಿ ಏನಾದ್ರು ಮಾಡ್ತೀರಾ ಇಲ್ಲ ಔಟ್ ಸೈಡ್ ಮಾಡಬೇಕಾ? ಸರ್ ಔಟ್ ಸೈಡ್ ಫ್ಯಾಬ್ರಿಕೇಟ್ ಇದ್ದಾರೆ. ಸೊ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಕೊಡ್ತೀವಿ. ಈಗ ಅವ್ರ ಹತ್ರ ಡೈರೆಕ್ಟ್ ಮಾತಾಡಿ ಮಾಡಿಸ್ಕೋಬಹುದು ಸರ್. ನಾವು ಕಾಂಟ್ಯಾಕ್ಟ್ ಮಾತ್ರ ನೀವು ಕೊಡ್ತೀರಾ? ಇನ್ನು ಯಾವ್ದಕ್ಕೆ ಸ್ಪೆಸಿಫಿಕ್ ಆಗಿ ಯಾವಾಗ ಅದಕ್ಕೆ ಯೂಸ್ ಮಾಡ್ಬೋದು ಸರ್ ಇದು? ಇದು ಒಂದು ಮಾರ್ಕೆಟ್ ರೋಡ್ ಆಪರೇಟರ್ ಅಂತ ಹೇಳ್ತೀವಿ, ಕಸ್ಟಮರ್ ಅಂತ ಹೇಳ್ತೀವಿ. ಸೊ ಪೋರ್ಟರ್ ಇರ್ಬೋದು, ಅಂಕಲ್ ಡೆಲಿವರಿ ಇರ್ಬೋದು, ಈ ತರ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಮತ್ತೆ ಈ ಸಮ್ಮರ್ ಟೈಮ್ ಅಲ್ಲಿ ಒಂದು ಸೊ ವಾಟರ್ ಕ್ಯಾನ್ ಡಿಸ್ಟ್ರಿಬ್ಯೂಟರ್ ಯೂಸ್ ಮಾಡ್ತಾರೆ. ಓಕೆ. ಸೊ ಮಾರ್ಕೆಟ್ ಮತ್ತೆ ವೆಜಿಟಬಲ್ ಮಾರ್ಕೆಟ್ ಅಲ್ಲಿ ಸೊ ಮಾರ್ಕೆಟಿಂಗ್ ತರಕ್ಕೆ ಹೋಗ್ಲಿಕ್ಕೆ ಸೊ ಅದಕ್ಕೆ ಯೂಸ್ ಮಾಡ್ತಾರೆ, ಕ್ಲೇವಿಂಗ್ ಯೂಸ್ ಮಾಡ್ತಾರೆ. ಸೊ ಈ ತರ ಸುಮಾರು ಮಲ್ಟಿಪಲ್ ಯೂಸ್ ಮಾಡಬಹುದು. ಯೂಸಸ್ ಮಲ್ಟಿಪಲ್ ಯೂಸ್ ಇದೆ. ಓಕೆ ಸರ್, ಇನ್ನು ವಾರಂಟಿ ಎಲ್ಲ ಎಷ್ಟಿರುತ್ತೆ ಸರ್ ಇದು? ವಾರಂಟಿ ಬಂದು 3 years or 72,000 ಕಿಲೋಮೀಟರ್ ನಿಮಗೆ ವಾರಂಟಿ ಕೊಡ್ತೀವಿ ಸರ್. 3 years ಅಥವಾ 72,000 ಕಿಲೋಮೀಟರ್ ಅರ್ಲಿ. ಈಗ ಸರ್ವಿಸ್ ಏನೋ ಫ್ರೀ ಇರುತ್ತೆ ಸ್ಟಾರ್ಟಿಂಗ್ 3 ಸರ್ವಿಸ್ ಏನಾದ್ರು? 5,000 ಕಿಲೋಮೀಟರ್ ಫಸ್ಟ್ ಸರ್ವಿಸ್, 10,000ಕ್ಕೆ ಸೆಕೆಂಡ್ ಸರ್ವಿಸ್ ಬರುತ್ತೆ, 15,000 ಥರ್ಡ್ ಸರ್ವಿಸ್ ಬರುತ್ತೆ. ಅದನ್ನ ಕಂಪನಿ ಪ್ರೊವೈಡ್ ಮಾಡ್ತಾರೆ ಸರ್. ಸರ್ವಿಸ್ ಕೂಡ ನಾವು ಮಾಡ್ತೀವಿ ಫ್ರೀ. ಬಟ್ ಲೇಬರ್ ಚಾರ್ಜ್ ಮಾತ್ರ ಪೇ ಮಾಡ್ಬೇಕು. 3 ಸರ್ವಿಸ್ ಫ್ರೀ ಇರುತ್ತೆ. ಓಕೆ ಸರ್, ನಿಮ್ಮ ಸರ್ವಿಸ್ ಸೆಂಟರ್ ಎಲ್ಲೆಲ್ಲಿದೆ ಸರ್? ಇನ್ನು ಎಲ್ಲ ಕಡೆ ಸಿಗುತ್ತೆ. ಇಲ್ಲಿ ಎಲ್ಲೆಲ್ಲಿ ಮಹೇಂದ್ರ ಸರ್ವಿಸ್ ಏನಿದೆ ಎಲ್ಲ ಕಡೆ ಮಾಡ್ಬೋದು. ಸೊ ಎಲ್ಲ ಆನ್ಲೈನ್ ಸರ್. ಈಗ ಆನ್ಲೈನ್ ಎಲ್ಲಿ ಬೇಕಾದ್ರೂ ಹೋಗಿ ಮಾಡ್ಬೋದು. ಮಹೇಂದ್ರ ಸರ್ವಿಸ್ ಸೆಂಟರ್ ಮಾತ್ರ ಸರ್. ಓಕೆ ಸರ್, ಇನ್ನು ಗಾಡಿಗೆ ತಗೋಬೇಕಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಸ್ಟಾರ್ಟಿಂಗ್ ಅಲ್ಲಿ? ಸರ್ ಡೌನ್ ಪೇಮೆಂಟ್ ಆಲ್ಮೋಸ್ಟ್ ನಿಮಗೆ 15,000 ಸ್ಟಾರ್ಟ್ ಆಗುತ್ತೆ. ಓಕೆ. ಡಿಪೆಂಡ್ ಅಪಾನ್ ಅವ್ರ ಸಿಬಿಲ್ ಮೇಲೆ ಹೋಗುತ್ತೆ, ಲೋನ್ ಮೇಲೆ ಹೋಗುತ್ತೆ. ಸೊ 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ರೆ ನಾವು ಆಲ್ಮೋಸ್ಟ್ ಲೋನ್ ಮಾಡಿಸ್ಬೇಕು. ಓಕೆ, ಲೋನ್ ಅಂದ್ರೆ ಈಗ ನಿಮ್ಮಲ್ಲಿ ಏನಾದ್ರು ಮಾಡ್ಕೊಡ್ತೀರಾ? ಮಹೇಂದ್ರ ಅಂಡ್ 5 ಲಕ್ಷ ಬೇರೆ ಕಂಪ್ನಿ ಫಸ್ಟ್ ಪ್ರೈಸ್ ಒಂದು ನಮ್ಮ ಮಹೇಂದ್ರ ಫೈನಾನ್ಸ್ ಅಂತ ಇದೆ. ಸೊ ಮಹೇಂದ್ರ ವೆಹಿಕಲ್ಗೆ ಮಹೇಂದ್ರ ಫೈನಾನ್ಸ್ ನಾವು ಮಾಡ್ಕೊಂಡ್ರೆ ಸೊ ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಮ್ಯಾಕ್ಸಿಮಮ್ ಮಾಡೋದು ಅದನ್ನ ಮಾಡ್ಕೊಡ್ತೀವಿ. ಸೊ ಇನ್ ಕೇಸ್ ನಮ್ಮ ಇದ್ರಲ್ಲಿ ಫೈನಾನ್ಸ್ ಅಂತ ಆಗಿಲ್ಲ ಅಂತಂದ್ರೆ ಸೆಕೆಂಡ್ ಒಂದು ನಮ್ಗೆ ಅಪ್ ಟು 50 to 20 ಟೈಪ್ ಲೋನ್ಸ್ ಅಲ್ಲಿ ಟೈಪ್ ಆಗಿದ್ದಾರೆ ಅವರು. ತುಂಬಾ ಟೈಪ್ ಇದೆ ನಮ್ಮ ಹತ್ರ. ಸೊ ಆ ಕಡೆಯಿಂದ ನಾವು ಮಾಡಿಸ್ಕೊಡ್ತೀವಿ. ನಿಮ್ಮಲ್ಲೂ ಮಾಡ್ಕೋಬಹುದು, ಆಗಿಲ್ಲ ಅಂದ್ರೆ ಬೇರೆ ಹೊರಗಡೆ ಮಾಡಿಸ್ಕೋಬಹುದು. ಓಕೆ. ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗ್ತದೆ. ಆ ಪ್ರೊಫೈಲ್ ಯಾವ ಬ್ಯಾಂಕ್ ಸೂಟ್ ಆಗುತ್ತೋ ಆ ಬ್ಯಾಂಕ್ ಅಲ್ಲಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಓಕೆ ಎಲ್ಲ ಹೇಳಿದ್ರಿ. ಇನ್ನು ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು? ಪ್ರೈಸ್ ಒಂದು ಸ್ಟಾರ್ಟಿಂಗ್ ಪೆಟ್ರೋಲ್ ವೆಹಿಕಲ್ ಎಕ್ಸ್ಶೋರೂಮ್ ಪ್ರೈಸ್ ಒಂದು 4,30,000 ಇದೆ ಸರ್. ಪೆಟ್ರೋಲ್ ವೆಹಿಕಲ್ಗೆ ಎಕ್ಸ್ಶೋರೂಮ್ ಪ್ರೈಸ್ ಮಾತ್ರ. ಎಕ್ಸ್ಶೋರೂಮ್ ಡೀಸೆಲ್ ವೆಹಿಕಲ್ ಬರುತ್ತೆ. ಸೊ ಅದಕ್ಕೆ ಎಕ್ಸ್ಶೋರೂಮ್ ಪ್ರೈಸ್ ಇರುತ್ತೆ 11,000. ಓಕೆ. ನೆಕ್ಸ್ಟ್ ಒಂದು ನಿಮಗೆ ಸಿಎನ್ಜಿ ಇದೆ, ಸಿಎನ್ಜಿಗೆ ಪ್ರೈಸ್ ಬರುತ್ತೆ. ಸೊ ಅದನ್ನು ಕೂಡ ಕೊಡ್ತೀವಿ. ನೀವು ನನ್ನ ಜಿಯೋ ವೆಹಿಕಲ್ ಅಂತ ಇದೆ, ಎಲೆಕ್ಟ್ರಿಕ್ ವೆಹಿಕಲ್. ಸೊ ಅದು ಕೂಡ ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ನೀವು ಯಾವ ವೆಹಿಕಲ್ ಬೇಕಂತ ನೀವು ನಂಬರ್ ಕೊಡ್ತೀರಿ, ಅದಕ್ಕೆ ಕಾಲ್ ಮಾಡಿದ್ರೆ ಆ ವೆಹಿಕಲ್ ಡೀಟೇಲ್ಸ್ ನಾನು ಕೊಡ್ತೀನಿ ಸರ್. ಸರ್ ಏನು ಆಫರ್ ಏನು ನಡೀತಿದೆಯಾ ಇವಾಗ ಏನಾದ್ರು? ಖಂಡಿತ ಆಫರ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ಆಫರ್ ಏನೈತೆ ಎಕ್ಸ್ಪ್ಲೇನ್ ಮಾಡ್ಬೋದು ನಾನು. ಬಟ್ ಪರ್ಟಿಕ್ಯುಲರ್ ವೆಹಿಕಲ್ ಯಾವುದು ಅಂತ ನಮಗೆ ಕಾಲ್ಸ್ ಬಂದ್ರೆ ಆ ವೆಹಿಕಲ್ ಏನೇನು ಆಫರ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೀವು ಯಾವ ವೆಹಿಕಲ್ ತಗೊಂಡ್ರು ಆಫರ್ಸ್ ಅಂತೂ ಇದ್ದೇ ಇದೆ. ಆಫರ್ಸ್ ಅಂತೂ ಇದೇ ಇರುತ್ತೆ ಸರ್. ಆಫರ್ಸ್ ಕಂಪಲ್ಸರಿ ಇದೆ ಸರ್. ಓಕೆ ಸರ್, ಹಾಗೆ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ಬಿಡಿ ಸರ್. ಹಂಗೆ ಅದು ಸರ್ ನಮ್ಮ ಸುಮುಖ ಮೊಬಿಲಿಟಿ ಮಹೇಂದ್ರ ಶೋರೂಮ್ ಒಂದು ರಾಜಾಜಿನಗರ್ ನವರಂಗ್ ಸಿಗ್ನಲ್ 100 meters ನಿಯರ್ ಕೆನರಾ ಬ್ಯಾಂಕ್ ಆಪೋಸಿಟ್ ಸರ್. ಓಕೆ, ಹಾಗೆ ಫೋನ್ ನಂಬರ್ ಒಂದು ಶೇರ್ ಮಾಡಿ ಸರ್. ಸರ್ 9035393672. ನನ್ನ ಹೆಸರು ಶಂಕರ್ ಅಂತ. ಸಾಲ್ವ್ ಮಾಡಿ ನಿಮಗೆ ಯಾವ ವೆಹಿಕಲ್ ಡೀಟೇಲ್ಸ್ ಬೇಕಂತ ಹೇಳಿ ಆ ವೆಹಿಕಲ್ ಡೀಟೇಲ್ಸ್ ಆಫರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಓಕೆ ಸರ್, ಟೆಸ್ಟ್ ಡ್ರೈವ್ ಏನಾದ್ರು ಕೊಡ್ತೀರಾ? 100% ಸರ್. ನೀವು ಬೆಂಗಳೂರು ಸಿಟಿ ಎಲ್ಲೇ ಇದೆ ಕಾಲ್ ಮಾಡಿ ಸರ್. ಟೆಸ್ಟರ್ ಬೇಕು ಅಂತಾರೆ ಟೆಸ್ಟರ್ ಕೂಡ ನಾವು ಅರೇಂಜ್ ಮಾಡಿ ಕಳಿಸ್ಕೊಡ್ತೀವಿ ಸರ್. ಓಕೆ, ಟೈಮಿಂಗ್ ಸರ್? ಸರ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9:30 ಇಂದ ಈವ್ನಿಂಗ್ 6:30 ತನಕ ಶೋರೂಮ್ ಓಪನ್ ಇದೆ ಸರ್. ಸಂಡೇ ಹಾಲಿಡೇ ಸರ್. ಸಂಡೇ ಹಾಲಿಡೇ. ಏನಾದ್ರು ಕಸ್ಟಮರ್ ಅವರಿಗೆ ಬಂದಿದ್ದಾರೆ ನೋಡ್ಲೇಬೇಕು ಅಥವಾ ಮೀಟ್ ಮಾಡಲೇಬೇಕು ಅಂದ್ರೆ ಫೋನ್ ಮಾಡ್ಕೊಬರ್ಬೇಕು. ಇನ್ಫಾರ್ಮೇಶನ್ ಇತ್ತು ಅಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.